ಎಲ್ಲರಿಗೂ ನಮಸ್ಕಾರ ಹ್ಯಾಂಜೋ ಯೂಟ್ಯೂಬ್ ಚಾನಲ್ಗೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ನೋಡ್ತೀನಿ ಅಂತ ಹೇಳಿದ್ರೆ CMA ಅನ್ನೋದು ಪ್ರತಿಯೊಬ್ಬರು ಮಾಡ್ಬೋದಾ, ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಇದೆಯಾ, ಎಲಿಜಿಬಲ್ ಕ್ರೈಟೀರಿಯಾ ಏನು, ಆ್ಯಂಡ್ CMAಯಲ್ಲಿ ಎಷ್ಟು ಓದಿದ್ರೆ ಪಾಸ್ ಆಗುತ್ತೆ, ಅಂದರೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಯಾವ್ಯಾವ ಸ್ಟೆಪ್ಸ್ಗಳಿಂದ ಪಾಸ್ ಆಗ್ತೀವಿ, ಓಕೆನಾ. ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿಕೊಡ್ತೀನಿ. ಫೈನಲಿ CMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಥವಾ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಹೇಳ್ತೀವಿ. ಸೊ ಈ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ. ಒಂದು ಇಂಡಿಯಾದು ಇರುತ್ತೆ, US ಬೇಸ್ಡು ಇರುತ್ತೆ. ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಕಾಸ್ಟ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತೀವಿ ಅಂತ, US ಅಲ್ಲಿ ಅಂದರೆ US ಬೇಸ್ಡಲ್ಲಿ ಹೇಗೆ ಮಾಡ್ತೀವಿ, ಈ ಎರಡೂ ಸಹ ನಮ್ಮ ಇದರಲ್ಲಿ ಅವೈಲಬಲ್ ಆಗಿರುತ್ತೆ. ಓಕೆನಾ. ಆಲ್ಮೋಸ್ಟ್ ತೊಗೊಳ್ಳುವಂಥದ್ದು ಇಂಡಿಯಾ. ಓಕೆನಾ. ಓಕೆ, ನಾನು ಹೇಳೋ ಟಾಪಿಕ್ಕು ಬಂದು ಇಂಡಿಯಾದೇ ಆಗಿರುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ಗೊತ್ತಿರೋಗೆ CA, CS ಆ್ಯಂಡ್ CMA. ಓಕೆನಾ. ಮೂರಕ್ಕೂ ಸಹ ಸೇಮ್ ವ್ಯಾಲ್ಯೂನೇ ಇರುತ್ತೆ, ಬಟ್ ಡಿಪೆಂಡ್ಸ್ ಆನ್ ದಟ್ ಆಗಿರುತ್ತೆ. ಇವಾಗ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ ಅಂತ ನಾನು ಆಲ್ರೆಡಿ ಹೇಳಾಯಿತು ಅಲ್ವಾ. ಸೊ ಆಗಿದ್ದರೆ CA ಯಾವ ಫೀಲ್ಡಲ್ಲಿ ಬರುತ್ತೆ, CS ಯಾವ ಫೀಲ್ಡಲ್ಲಿ ಬರುತ್ತೆ, CMA ಯಾವ ಫೀಲ್ಡಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದು ಫೀಲ್ಡ್ ಬಂದು ನೋಡ್ತೀನಿ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಫೀಲ್ಡ್ ಆಗಿರುತ್ತೆ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ, ಅಥವಾ ಫಿನಾನ್ಷಿಯಲ್ ಫೀಲ್ಡ್ ಆಗಿರುತ್ತೆ. ಓಕೆನಾ. ನಮ್ಮದೆಲ್ಲ ಬಂದು ಫಿನಾನ್ಷಿಯಲ್ ಫೀಲ್ಡ್ ಆಗಿರುತ್ತೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಓಕೆನಾ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ಸ್ ಇರ್ಬೋದು, ಇದೆಲ್ಲ ನಮ್ಮ ಫೀಲ್ಡ್ ಆಗಿರುತ್ತೆ. ಸೊ ಇವಾಗ ಏನಂಗಂದರೆ ಫಾರ್ ಎಕ್ಸಾಂಪಲ್ ಈ ಫೀಲ್ಡಲ್ಲಿ ನಮ್ಮ ವರ್ಕ್ ಏನಿರುತ್ತೆ, CMAನ ವರ್ಕ್ ಏನಿರುತ್ತೆ, ಕಾಸ್ಟ್ ಅಕೌಂಟೆಂಟ್ನ ವರ್ಕ್ ಏನಿರುತ್ತೆ, ಅದಕ್ಕಿಂತ ಮುಂಚೆ ಏನು ಕಾಸ್ಟ್ ಅಂತಿದ್ದೀರಲ್ಲಮ್ಮ, ಕಾಸ್ಟ್ ಅಂತ ಅಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸಿಂಪಲ್ ಮಕ್ಕಳ, ಕಾಸ್ಟ್ ಅಂತ ಹೇಳಿದ್ರೆ ಇವಾಗ ಒಂದು ಪೆನ್ ತೊಗೊಳ್ತೀನಿ ಅಂದರೆ ನಾವು ಅದಕ್ಕೆ ಅದೋ ಒಂದು ಅಮೌಂಟನ್ನು ಹೇಳ್ತೀವಿ, ಹೌದಾ. ಒಂದು 10 ರೂಪೀಸೋ 5 ರೂಪೀಸೋ, ಓಕೆನಾ, ಅದರದ್ದೇ ಆದ ಒಂದು ವ್ಯಾಲ್ಯೂನ ಹೇಳ್ತೀವಿ. ಆ ವಸ್ತುಗೆ ಇಷ್ಟೇ ವ್ಯಾಲ್ಯೂ ಹೀಗೆ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀವಲ್ವ, ಅದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಈ ಕಾಸ್ಟನ್ನು ಹೀಗೆ ಮ್ಯಾನೇಜ್ ಮಾಡಬೇಕು. ಈಗ ಇದು ಸಿಂಪಲ್ಲಾಗಿ ನಿಮಗೆ ಒಂದು ಅರ್ಥ ಆಗೋ ಥರ ಹೇಳ್ತಾ ಇರುವಂಥದ್ದು. ಓಕೆನಾ. ಈಗ ನೀವು ದೊಡ್ಡ ಕಂಪ್ನಿಗಳಲ್ಲಿ ಹೋಯ್ತು ಅಂದರೆ ಅದು ತುಂಬ ಲಾರ್ಜ್ ಆಗಿರುತ್ತೆ. ಓಕೆನಾ. ನಿಮಗೆ ಅರ್ಥ ಆಗೋಕ್ಕೆ ಸಿಂಪಲ್ಲಾಗಿ ಹೇಳ್ತಾ ಇರುವಂಥದ್ದು. ಸೊ ಈ 5 ರೂಪೀಸ್ನೇ ಆ ಪೆನ್ನಿಗೆ ಏನಕ್ಕೆ ಹಾಕಿದ್ವಿ, ಅಷ್ಟೇ ಕಾಸ್ಟ್ ಆಗಿದೆಯಾ. ಓಕೆನಾ. ಅದಕ್ಕಾಗಿರುವಂಥ ಎಕ್ಸ್ಪೆನ್ಸಸ್ಸು, ರಾ ಮೆಟೀರಿಯಲ್ ಇರ್ಬೋದು, ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಅದಕ್ಕೆ ಬಳಸುವಂತಹ ವಸ್ತುಗಳಿರ್ಬೋದು. ಓಕೆನಾ. ಅದಕ್ಕೆ ಮಾಡುವಂಥ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಲ್ವಾ, ಮೇಕಿಂಗ್ ಚಾರ್ಜಸ್, ಎಕ್ಸ್ಪೆನ್ಸಸ್ಸು, ಲೈಟ್ ಬಿಲ್ಲು, ಅದು ಇದು ತುಂಬ ಎಕ್ಸ್ಪೆನ್ಸಸ್ ಇರುತ್ತೆ, ಲೇಬಲ್ ಚಾರ್ಜಸ್ ಇರುತ್ತೆ. ಓಕೆನಾ. ಇದೆಲ್ಲ ಸೇರಿಸಿ ಪ್ಲಸ್ ಅವನು ಪ್ರಾಫಿಟ್ನ ಸೇರಿಸಿ ನಿಮಗೆ ಒಂದು ಅಮೌಂಟನ್ನು ಕೊಟ್ಟಿರ್ತಾನೆ, ಹೌದಲ್ವಾ. ಸೊ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದಕ್ಕೆ ಕಾಸ್ಟ್ ಅಕೌಂಟೆಂಟ್ ಅಂತ ನಾವು ಕರೆಯುವಂಥದ್ದು, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಈ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮುಗಿಸ್ಬೇಕು ಅಂತ ಹೇಳಿದ್ರೆ 3 ಮೆಥಡ್ಸ್ ಇರುತ್ತೆ ನಮ್ಮಲ್ಲಿ. ಓಕೆನಾ. 3 ಸ್ಟೆಪ್ಸ್ ಇರುತ್ತೆ. 3 ಸ್ಟೆಪ್ಸ್ ಮುಖಾಂತರ ನೀವು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಸೊ ಈ 3 ಸ್ಟೆಪ್ಸ್ ಅಂದರೆ ಯಾವ್ದ್ಯಾವುದು ಅಂದರೆ, ಫಸ್ಟ್ ಒನ್ ಈಸ್ ಫೌಂಡೇಶನ್. ಓಕೆನಾ. ಫಸ್ಟ್ ಒನ್ ಈಸ್ ಫೌಂಡೇಶನ್. ನೆಕ್ಸ್ಟ್ ಒನ್ ಈಸ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಇಂಟರ್ಮೀಡಿಯೇಟ್. ಅನದರ್ ಒನ್ ಈಸ್ ಫೈನಲ್ ಎಕ್ಸಾಮ್. ಓಕೆನಾ. ನೀವು ಯಾವುದೇ ಪ್ರೊಫೆಷ್ನಲ್ ಕೋರ್ಸ್ ತೊಗೊಂಡ್ರು ಈ 3 ಕಂಪಲ್ಸರಿಯಾಗಿರುತ್ತೆ, ಫೌಂಡೇಶನ್, ಇಂಟರ್ ಆ್ಯಂಡ್ ಫೈನಲ್ ಎಕ್ಸಾಮ್ಸು. ಓಕೆನಾ. ಫೌಂಡೇಶನ್ ಯಾರು ತೊಗೋಬೇಕು, ಫಸ್ಟ್ ಆಫ್ ಆಲ್ ಎಲಿಜಿಬಲ್ ಏನಾಗಿರಬೇಕು ಏನಿದ್ರೆ ನಾವು ಈ ಒಂದು CMA ಅನ್ನೋ ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ನಾವು ಎಂಟರ್ ಆಗ್ಬೋದು ಅಂತ ನೋಡಿದ್ರೆ, ನೀವು ಜಸ್ಟ್ ಒಂದು 12th ಪಾಸ್ ಆಗಿದರೆ ಸಾಕು ಮಕ್ಕಳ. ಓಕೆನಾ. ನೀವು 10th ಪಾಸ್ ಆಗಿದರೆ ನೀವು ರಿಜಿಸ್ಟ್ರು ಮಾಡೋಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಓಕೆನಾ. ನೀವು 10th ಪಾಸ್ ಆಗಿರೋ ರಿಜಿಸ್ಟ್ರು ಮಾಡ್ಕೋಬೋದಾಗಿರುತ್ತೆ. ಇವಾಗ ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಫೀಸ್ ಬಂದು ಒಂದು 6000 ಸಮಥಿಂಗ್ ಇದೆ, 6000 ರೂಪೀಸ್ ಇದೆ. ಓಕೆನಾ. ನೀವು 12th ಪಾಸ್ ಆಯಿತು ಅಂತ ಹೇಳಿದ್ರೆ ನೀವು ರಿಜಿಸ್ಟ್ರು ಮಾಡ್ಕೋಬೋದು. 12th ಈಗ ತಾನೇ 10th ಮುಗಿಸಿದ್ದೀವಿ ಮ್ಯಾಮ್, ಇವಾಗ ಬೇಡ ರಿಸ್ಕು ಅಂತ ಹೇಳಿದ್ರೆ ನೀವು 12th ಪಾಸ್ ಆಗ್ತೀರಾ ಅಲ್ವಾ, ನೀವು ಡೈರೆಕ್ಟಾಗೆ ಬೇಕಾದ್ರೆ ನೀವು ರಿಜಿಸ್ಟ್ರ್ ಆಗ್ಬೋದು. ಓಕೆನಾ. ಆ ಪ್ರೆಸೆಂಟು ನೀವು ರಿಜಿಸ್ಟ್ರ್ ಆಗೋ ಟೈಮಲ್ಲಿ ಏನು ವ್ಯಾಲ್ಯೂ ಇರುತ್ತೆ, ನಿಮಗೆ ವೆಬ್ಸೈಟ್ ಇರುತ್ತೆ, ನಮ್ಮದೇ ಆದ ವೆಬ್ಸೈಟ್ ಇರುತ್ತೆ. ಬೇಕಾದರೆ ನೀವು ICMAI ಅಂತ ಹೋಗಿ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ.
ಓಕೆನಾ. ಸೊ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಸೊ 12th ಪಾಸ್ ಆದವರು ನೀವು ಇದನ್ನು ಮಾಡ್ಬೋದಾಗಿರುತ್ತೆ. ನೀವು ಕೇಳ್ಬೋದು, ಮ್ಯಾಮ್ ನಾನು 12th ಸೈನ್ಸ್ ತೊಗೊಂಡಿದ್ದೀನಿ ಅಥವಾ ಆರ್ಟ್ಸ್ ತೊಗೊಂಡಿದ್ದೀವಿ ಅಥವಾ ಬೇರೆ ಏನೋ ಮಾಡ್ತಿದ್ದೀನಿ ಮ್ಯಾಮ್, ನಾನು ತೊಗೋಬೋದಾ, ನಾನು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಪ್ರತಿಯೊಬ್ಬರೂ ಸಹ ಇದನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಅಕೌಂಟ್ಸ್ ಫೀಲ್ಡಲ್ಲಿ ಇಷ್ಟ ಇದೆಯಾ, ನಿಮಗೆ ಅಕೌಂಟೆಂಟ್ ಆಗಬೇಕಂತ ಇದೆಯಾ, ಅದು ಕಾಸ್ಟ್ ಅಕೌಂಟೆಂಟ್ ಆಗಬೇಕಂತಿದೆಯಾ, ಖಂಡಿತವಾಗ್ಲೂ ನೀವು ತೊಗೋಬೋದು. ನೀವು 12th ಸೈನ್ಸೇ ಓದಿದ್ರು ನೀವು ಧಾರಾಳವಾಗಿ ನೀವು ಇದನ್ನು ತೊಗೋಬೋದು. 12th ಪಾಸ್ ಆದ ತಕ್ಷಣ ಫೌಂಡೇಶನ್ನೇ ತೊಗೋಬೇಕಮ್ಮ, ಯಾಕೆ ಇಂಟರ್ ತೊಗೊಳಕ್ಕಾಗಲ್ವಾ, ಇಂಟರ್ ತೊಗೋಬೋದಾ? ಈ ಥರ ಕ್ವಶನ್ಸು ರೈಸ್ ಆಗುತ್ತೆ. ಮಕ್ಕಳ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಫೌಂಡೇಶನ್ ಕ್ಲಿಯರ್ ಆಗಿದೆ. ಫಾರ್ ಎಕ್ಸಾಂಪಲ್ 12th ನಿಮಗೆ ಕ್ಲಿಯರಾಗಿ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ, ನಿಮಗೆ ಅಕೌಂಟ್ಸ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ತೊಗೋಬೋದಾಗಿರುತ್ತೆ. ಓಕೆನಾ. ಸೊ ಇವಾಗ ನೀವು ಫೌಂಡೇಶನ್, ಇವಾಗ ಫಸ್ಟ್ ನಾನು ನೋಡ್ತಾ ಇರೋದೇ ಇವಾಗ ಫೌಂಡೇಶನ್ ಬಗ್ಗೆ, ಹೌದಾ? ಈಗ ಫೌಂಡೇಶನಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಮಕ್ಕಳ 4 ಪೇಪರ್ ಇರುತ್ತೆ. ಎಷ್ಟು ಪೇಪರ್ಸ್ ಇರುತ್ತೆ? 4 ಪೇಪರ್ಸ್ ಇರುತ್ತೆ. ಓಕೆನಾ. ಯಾವ್ದ್ಯಾವ್ದು ಆ 4 ಪೇಪರು ಅಂತ ನೋಡ್ತೀನಿ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಬಿಸ್ನೆಸ್ ಎಕನಾಮಿಕ್ಸ್, ಫಂಡಮೆಂಟಲ್ಸ್ ಆಫ್ ಫಿನಾನ್ಷಿಯಲ್ ಆ್ಯಂಡ್ ಕಾಸ್ಟ್ ಅಕೌಂಟ್ಸ್, ಬಿಸ್ನೆಸ್ ಲಾ ಆ್ಯಂಡ್ ಕಮ್ಯುನಿಕೇಷನ್, ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ. ಈ 4 ಪೇಪರ್ ನಿಮಗೆ ಫೌಂಡೇಶನಲ್ಲಿ ಬರುವಂಥದ್ದು. ಸೊ ಮ್ಯಾಮ್ ಈ 4 ಪೇಪರಾ? ಹೌದು, ಈ 4 ಪೇಪರ್ ಮಾತ್ರ ಬರುತ್ತೆ. ಸೊ ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಪೇಪರ್ 1 ಬಂದುಬಿಟ್ಟು ಬಿಸ್ನೆಸ್ ಲಾ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದರೆ ಫಂಡಮೆಂಟಲ್ ಆಫ್ ಬಿಸ್ನೆಸ್ ಲಾ ಆ್ಯಂಡ್ ಬಿಸ್ನೆಸ್ ಕಮ್ಯುನಿಕೇಷನ್ ಅಂತೀವಿ. ಪೇಪರ್ 2 ಬಂದು ಫಂಡಮೆಂಟಲ್ ಆಫ್ ಫಿನಾನ್ಷಿಯಲ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಓಕೆನಾ. ಪೇಪರ್ 3 ಬಂದು ಫಂಡಮೆಂಟಲ್ ಆಫ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲ್ ಪೇಪರ್ ಬಂದು ಫಂಡಮೆಂಟಲ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ಕ್ಲಿಯರ್. ಓಕೆನಾ. ಸೊ 4 ಪೇಪರು ಹೇಗಿರುತ್ತೆ ಮ್ಯಾಮ್? 1 ಮಾರ್ಕ್ಸ್ ಇರುತ್ತಾ, 2 ಮಾರ್ಕ್ಸ್ ಇರುತ್ತಾ? ಈಗ ನಾವು ಇದು ಮಾಡೋದು ಅಂದರೆ ತುಂಬ ಸಿಂಪಲ್ ಮಕ್ಕಳ. MCQs ಇರುತ್ತೆ. ಓಕೆನಾ. ಸೊ MCQs ಹೇಗೆ ಇರುತ್ತೆ ಅಂತ ನೋಡಿದ್ರೆ ಅಂದರೆ, ನಿಮಗೆ 100 ಅಂದರೆ ಈಚ್ ಪೇಪರ್ ಬಂದು ನಿಮಗೆ 100 ಮಾರ್ಕ್ಸಿಗಿರುತ್ತೆ. ಓಕೆನಾ. ಸೊ ಓವರಾಲ್ ಆಗಿ ನಿಮಗೆ 400 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ನಮ್ಮಲ್ಲಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ MCQs ಬಂದು 50 ಕ್ವಶನ್ಸ್ ಕೊಡ್ತಾನೆ ಒಂದು ಪೇಪರಲ್ಲಿ. 50 ಕ್ವಶನ್ಸ್ ಇರುತ್ತೆ. ಸೊ 1 ಮಾರ್ಕ್ಸ್ಗೆ 1 ಕ್ವಶನ್ಗೆ ನಿಮಗೆ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಈಚ್ ಆಗುತ್ತೆ. ಓಕೆನಾ. 2 ಮಾರ್ಕ್ಸ್ ಈಚ್ ಆಫ್ 1 ಕ್ವೆಶನ್ ಅಂತ ಹೇಳ್ತೀವಿ. ಸೊ ನಿಮಗೆ 1 ಕ್ವಶನ್ ನೀವು ಅಟೆಂಡ್ ಮಾಡ್ತೀನಿ ಅಂದರೆ 2 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಆ್ಯಂಡ್ ಓಕೆನಾ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಪಾಸಿಂಗ್ ಮಾರ್ಕ್ಸ್ ಕೇಳ್ತೀನಿ ಅಂತ ಹೇಳಿದ್ರೆ, ನೀವು ಮಿನಿಮಮ್ ಅಂತ ಹೇಳಿದ್ರು ಒಂದು ಪೇಪರ್ನಲ್ಲಿ ನೀವು 40 ಮಾರ್ಕ್ಸ್ ತೆಗಿಲೇಬೇಕು. ಏನು ಮ್ಯಾಮ್ 40 ಮಾರ್ಕ್ಸ್ ಅಂತ ಹೇಳಿದ್ರೆ ನಮಗೇನಂದರೆ 4 ಸಬ್ಜೆಕ್ಟಿಂದ ಓವರಾಲ್ ನನಗೆ 200 ಇರಬೇಕು. ಅಂದರೆ ಔಟ್ ಆಫ್ 400ಗೆ ನನಗೆ 200 ಮಾರ್ಕ್ಸು ನೀವು ತೆಗ್ದಿರಲೇಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. MCQs ಇರುತ್ತೆ, ಈಸಿ ಇರುತ್ತೆ ಪೇಪರು, ಹಂಗಲ್ಲ ಅಂದ್ಕೋಬೇಡಿ. ಇದು ಪ್ರೊಫೆಷ್ನಲ್ ಕೋರ್ಸ್ ಆಗಿರುತ್ತೆ ಮಕ್ಕಳ. ಏಕೆಂದರೆ ನಮಗೆ ಸೆಕೆಂಡ್ PU ವರೆಗೂ ಒಂದು ರೇಂಜಲ್ಲಿ ನಾವು ಮಾಡ್ತಿರ್ತೀವಿ. ಓಕೆನಾ. ಸೊ ನಾವು ಯಾವಾಗ ಪ್ರೊಫೆಷ್ನಲ್ ಕೋರ್ಸಿಗೆ ಅಂತ ಇಳಿತೀವೋ ಫುಲ್ಲು ಡೆಪ್ತಾಗಿ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗತ್ತೆ. ಓಕೆನಾ. ನೀವು ಹೇಳ್ಬೋದು, ಇಲ್ಲ ಮ್ಯಾಮ್ ಈಗ ಒಂದು ಪಕ್ಷ ಫೇಲ್ ಆಗಿಬಿಟ್ವಿ, ಫಸ್ಟ್ ಅಟೆಂಪ್ಟೇ ಫೇಲ್ ಆಗೋಯ್ತು, ನಾನೇನು ಮಾಡಲ್ಲ. ನೋ, ಹಾಗೆ ತೊಗೊಳಕ್ಕೆ ಹೋಗಬಾರ್ದು. ನೀವು ಒಂದು ಪಕ್ಷ ಎಕ್ಸಾಮಲ್ಲಿ ಫೇಲ್ ಆಯಿತು ಅಂದರೆ ಅದರ ಅರ್ಥ ನೀವು ಆ ಎಕ್ಸಾಮ್ಗೆ ಒಂದು ಪ್ರಾಪರಾಗಿ ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಓಕೆನಾ. ಸಿಂಪಲ್ಲಾಗಿ ಹೇಳ, ಇವಾಗ ನಿಮ್ಮ ಮನೇಲಿ ಏನಾದರೂ ಅಡುಗೆ ಮಾಡ್ತೀನಿ ಅಂದರೆ ಎಲ್ಲ ಸಾಮಾನು ಇಟ್ಕೊಳ್ತಾನೆ ನೀವು ಅಡುಗೆ ಮಾಡೋಕ್ಕಾಗತ್ತೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟೇ ಅಕ್ಕಿ, ಹೌದಾ? ನಾವು ಏನೇ ಅಡುಗೆ ಮಾಡಿದ್ರು ಮೇನ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿನೇ ಇಲ್ಲ, ಬೇರೆದು ಮಾಡ್ತೀನಿ ಅಂದರೆ ಹೇಗೆ ಸಾಧ್ಯ?
ಓಕೆನಾ. ಸೊ ಇಲ್ಲೂ ಏನಾಗುತ್ತೆ ಅಂದರೆ ಮೇಯ್ನಾಗಿ ನಾವು ಪ್ರತಿಯೊಂದು ಅಂದರೆ ಇದು ಅಕ್ಕಿ, ಇದು ಸಾಸಿವೆ, ಇದು ಎಣ್ಣೆ ಅಂದ್ಬಿಟ್ಟು ನೀವೊಂದು ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ನೀವು ಆ ಥರ ಒಂದು ಯೋಚನೆ ಮಾಡಿ ನೀವು ತೊಗೊಂಡ್ರೆ ಪ್ರಾಪರಾಗಿ ನೀವು ಎಲ್ಲದರಲ್ಲೂ ಪಕ್ಕ ಆಗಿದ್ರೆ ಮಾತ್ರ ನೀವು ಒಂದು ಸ್ಕೋರ್ನ ಮಾಡೋಕ್ಕೆ ಆಗುತ್ತೆ. ಅಯ್ಯೋ ಅವ್ರು ಅಂತಾರೆ ಟಫು, ಇವ್ರು ಅಂತಾರೆ ಟಫ್ಟು, ಅವರು ಬೇಡ ಅಂದರು, ಈ ಪೇಪರ್ ಯಾಕೆ ತೊಗೊಳಕ್ಕೋದೆ, CA ಮಾಡು ಅಂತ ಹೇಳಿದ್ರು, CMAಗೆ ವ್ಯಾಲ್ಯೂನೇ ಇಲ್ಲ, ಅದು ಇದು ಅಂತ ತುಂಬ ಕೇಳ್ಪಡ್ತೀರಾ ಮಕ್ಕಳ, ಓಕೆನಾ. ಯಾವುದೂ ತಲೆಗೆ ಹಾಕ್ಕೋಬೇಡಿ, ಓಕೆನಾ. ನಿಮ್ಮದು ಫೋಕಸ್ ಇರಬೇಕು ಯಾವಾಗಲೂ, ಅದನ್ನೇ ಹೇಳೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತುಂಬ ಜನ ಹೇಳಿದ್ದಾರೆ, ಏನು ನೀನು CMA ತೊಗೊಂಡೆ, CA ಯಾಕೆ ತೊಗೊಳ್ಳಿಲ್ಲ, CA ತೊಗೋಬೋದು, CA ತೊಗೋಬೋದು. ಖಂಡಿತವಾಗ್ಲೂ CA ತೊಗೊಳಂಗಿಲ್ಲ ಅಂತಲ್ಲ, ಓಕೆನಾ. ಬಟ್ ನಾವು ಇವಾಗ ತೊಗೊಂಡಿದ್ದೀನಲ್ವ, CMA ತೊಗೊಳ್ತೀವಿ, ಫಸ್ಟ್ ನೀವು ಇದನ್ನು ಮುಗಿಸಿ ಅಲ್ಲ, ಬೇಕೆ ತೊಗೊಳ್ಳಿ ಎಲ್ಲ, ಫ್ಯೂಚರು ಯಾರು ಬೇಡ ಅಂತಾರೆ, ಗೊತ್ತಾಗ್ತಿದೆ. ಸೊ ಒಂದು ಮುಗಿಸಿದ ಮೇಲೆ ಮುಗಿಸೋಣ. ಸೊ ಯಾರು ಫೇಲ್ ಆಗ್ತಿದೆಯಾ, ಇದನ್ನು ತಗೋ ಅದನ್ನು ತಗೋ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ಒಂದು ನಿರ್ಧಾರವನ್ನು ತೊಗೊಂಡ್ರೆ ಕಂಪ್ಲೀಟಾಗಿ ಆ ನಿರ್ಧಾರದ ಮೇಲೆ ನಿಲ್ಲಿ, ಆ ಡಿಸಿಷನ್ ಮೇಲೆ ನಿಲ್ಲಿ, ಓಕೆನಾ. ನೀವು ಡಿಸಿಪ್ಲೀನಿಂದ ಓದಿ ಮಕ್ಕಳ, ಓಕೆನಾ. ಖಂಡಿತವಾಗ್ಲೂ ಇದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ ಮಕ್ಕಳ, ನೀವು ನನ್ನನ್ನು ಕೇಳ್ಬೋದು, ಅಲ್ಲ ಮ್ಯಾಮ್ 1 ಪೇಪರ್ಗೆ 40 ಮಾರ್ಕ್ಸ್ ಅಂತ ಹೇಳಿದ್ರಿ, ಆದರೆ ಓವರಾಲ್ 200 ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರಲ್ಲ, ಹೇಗಿದು? ಇವಾಗ 40 ಮಾರ್ಕ್ಸ್ ಈಚ್ ಅಂತ ಹೇಳಿದ್ರು, ನಮಗೆ 4 ಪೇಪರ್ ಅಂದರೆ 160 ಮಾರ್ಕ್ಸೇ ಬರುವಂಥದ್ದು, ರೈಟಾ? 160 ಮಾರ್ಕ್ಸೇ ಬರೋದು. ಮತ್ತು ನೀವು 200 ತೆಗಿಬೇಕು ಅಂತೀರಾ, 1 ಈಚ್ ನೀವು 40 ಮಾರ್ಕ್ಸ್ ತೆಗಿಬೇಕು, ಯಾವ ಲೆಕ್ಕಾಚಾರ ಮಾತಾಡ್ತಿದ್ದೀರಾ ಮ್ಯಾಮ್ ಅಂತ ಹೇಳಿದ್ರೆ, ಸಿಂಪಲ್ ಮಕ್ಕಳ, ಇಲ್ಲಿ ಏನಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪಾಸಿಂಗ್ ಮಾರ್ಕ್ಸ್ ಬಂದು 40 ಮಾರ್ಕ್ಸ್ ಅಂತ ಹೇಳ್ತಿದ್ದೀನಿ, ಓಕೆನಾ. ನೀವು ಈಚ್ ಪೇಪರ್, ಒಂದು ಪೇಪರ್ ಮಿನಿಮಮ್ ಆದರೂ 40 ಮಾರ್ಕ್ಸ್ ತೆಗಿಲೇಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ ತುಂಬ ಚೆನ್ನಾಗಿರ್ತೀರಾ ಅಂದ್ಕೊಳ್ಳಿ, ಇದರಲ್ಲಿ ನೀವು ಒಂದು 70-80 ತೆಗಿತೀರಾ, ಬಟ್ ಇದರಲ್ಲಿ 30 ತೆಗಿತೀರಾ, ಇದರಲ್ಲಿ ಜಸ್ಟ್ 20 ತೆಗಿತೀರಾ, ಇದರಲ್ಲಿ 10 ತೆಗಿತೀರಾ, ಗೊತ್ತಾಗ್ತಿದೆಯಾ? ಸೊ ನನಗೆ ಈ ಥರ ಕೌಂಟ್ ಮಾಡಿದಾಗ ನನಗೆ ಏನಾಗಿರಬೇಕು, 200 ಆಗಿರಬೇಕು. ಇವಾಗೆಲ್ಲ ಎಷ್ಟಾಯಿತು, ಇಲ್ಲೊಂದು 70 ಹೇಳಿದ್ನಾ, ಓಕೆ 70, ಇದೊಂದು 20, 70, 80, 90, 100 ಇದೊಂದು 30, 120 ಮಾರ್ಕ್ಸ್ ಆಯಿತು, ಓಕೆನಾ. 120 ಮಾರ್ಕ್ಸ್ ಈಸ್ ಅ ಪಾಸಿಂಗ್ ಮಾರ್ಕ್ಸ್. ನೋ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ನನಗೆ 200 ಈಸ್ ಅ ಪಾಸಿಂಗ್ ಮಾರ್ಕ್ಸ್. ಸೊ ಈ ಲೆಕ್ಕದಲ್ಲಿ ಹೇಳಿದ್ದು ಅಂದರೆ ನೀವೀಗ ಮಿನಿಮಮ್ ಒಂದರಲ್ಲಾದರೂ ಜಾಸ್ತಿ ತೆಗಿಯಲ್ವಾ, ಒಂದು 55, 40, 90, ಓಕೆನಾ. ನೀವು ಇದರಲ್ಲಿ ಯಾವ ಪೇಪರಲ್ಲಿ ಚೆನ್ನಾಗಿದ್ದೀರೋ ಖಂಡಿತವಾಗ್ಲೂ ಆ ಪೇಪರಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡ್ತೀರಾ, ಓಕೆನಾ. ಸೊ ನಾನು ಮಿನಿಮಮ್ ಸ್ಕೋರ್ನ ಹೇಳಿದ್ದು 40 ಮಾರ್ಕ್ಸು. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಓವರಾಲ್ ಎಷ್ಟಿರಬೇಕು, 200 ಮಾರ್ಕ್ಸ್ನ ಮೇಲೆ ಇರಬೇಕಾಗಿರುತ್ತೆ, ಕ್ಲಿಯರಾ? ಸೊ ಇಷ್ಟು ನಿಮಗೆ ಫೌಂಡೇಶನಲ್ಲಿ ಇರುವಂತಹದ್ದಾಗಿರುತ್ತೆ, ಓಕೆನಾ. ಸೊ ಇವಾಗ ನಿಮಗೆ ಇದು ರಿಜಿಸ್ಟ್ರೇಷನ್ ಫೀಸ್ ಬಂದು 6000 ರೂಪೀಸ್ ಪ್ರೆಸೆಂಟ್ಲಿ ಇದೆ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ICMAI ಅನ್ನೋ ಒಂದು ವೆಬ್ಸೈಟ್ ಇದೆ, ಅಂದರೆ ಇದು ವೆಬ್ಸೈಟ್ ಬಂದು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂದ್ಬಿಟ್ಟು, ಓಕೆನಾ. ಈ ವೆಬ್ಸೈಟಲ್ಲಿ ಹೋಗಿ ನೀವು ಬೇಕಿದ್ರೆ ನೋಡ್ಕೋಬೋದು ಮಕ್ಕಳ, ಎಲ್ಲ ಇನ್ಫಾರ್ಮೇಷನು ನಿಮಗೆ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಇರುತ್ತೆ, ಇಲ್ಲ ನೀವು ಜಸ್ಟ್ ಗೂಗಲ್ ಮಾಡಿದ್ರೂ ಆಯಿತು. ಸೊ ನಮಗೆ ಕನ್ನಡದಲ್ಲಿ ನಿಮಗೆ ಯಾರು ಇನ್ಫಾರ್ಮೇಷನ್ ಇರಲ್ಲ, ಓಕೆನಾ. ನೀವು ಬೇಕಿದ್ರೆ ಈ ಪೇಪರ್ನ ಬಂದು ಒಂದು ಇಂಗ್ಲೀಷಲ್ಲೇ ಅಟೆಂಡ್ ಮಾಡಬೇಕಾಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಇವಾಗ ಇನ್ನೇನು ಫೌಂಡೇಶನ್ ಮುಗೀತು ಮ್ಯಾಮ್, ನೆಕ್ಸ್ಟ್ ಬಂದು ಇಂಟರ್ಮೀಡಿಯೇಟ್ ಆಗಿರುತ್ತೆ. ಹಾಗಿದ್ರೆ ಮ್ಯಾಮ್ ಫೌಂಡೇಶನ್ ಇಷ್ಟೇನಾ ಮ್ಯಾಮ್? ಖಂಡಿತವಾಗ್ಲೂ ಹೌದು, ಇಷ್ಟೇ. ಏನು 4 ಪೇಪರ್ಸ್ ಇರುತ್ತೆ, MCQ ಕ್ವಶನ್ಸೇ ಇರುತ್ತೆ ನಿಮಗೆ, ಅದರಲ್ಲಿ ಲೆಕ್ಕ ಮಾಡಿ ಪ್ರಾಕ್ಟಿಕಲ್ ಮಾಡಿ ಅಂತೆಲ್ಲ ಏನಿರಲ್ಲ, ಓಕೆನಾ. ಜಸ್ಟ್ 4 ಪೇಪರ್ಸ್ ಇರುತ್ತೆ, MCQs ಇರುತ್ತೆ, 50 ಕ್ವಶನ್ಸ್ ಅಷ್ಟೇ ಮಕ್ಕಳ ಇರೋದು, 2 ಮಾರ್ಕ್ಸ್ ಮಕ್ಕಳ, ಓಕೆನಾ. 2 ಮಾರ್ಕ್ಸ್ ಇರುತ್ತೆ, 50 ಕ್ವಶನ್ಸ್ ಇರುತ್ತೆ, ಓಕೆನಾ. ನೀವು ಪಾಸಿಂಗ್ ಮಾರ್ಕ್ಸ್ ಬಂದು 200 ಆಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಿದ್ರು ICMAI ಅಂತ ಆ ವೆಬ್ಸೈಟ್ ಮೂಲಕ ನೋಡ್ಬೋದಾಗಿರುತ್ತೆ. ಇಲ್ಲ ಮ್ಯಾಮ್ ನನಗೆ ಅದರಲ್ಲಿ ಏನೂ ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ನೀವು ನನಗೆ ಇದರ ಕಮೆಂಟ್ ಮುಖಾಂತರ ನೀವು ಕಮೆಂಟ್ ಬಾಕ್ಸ್ ಮಾಡ್ಬೋದು, ಅಥವಾ ನೀವು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ AnjoCMA ಅಂತ ಹೊಡಿದ್ರು ನಿಮಗೆ ನಂದು ಇನ್ಸ್ಟಾಗ್ರಾಮ್ ID ಬರುತ್ತೆ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ಬೇಕಿದ್ರೆ ನನಗೆ DM ಮಾಡ್ಬೋದು, ನಾನು ನಿಮಗೆ ಪರ್ಸ್ನಲಾಗಿ ಬೇಕಾದರೆ DM ಮಾಡ್ತೀನಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ರು ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ, ಓಕೆನಾ.
ಸೊ ಇವಾಗ ಬಂದು ನಾವು ಆಗಲೇ ಕ್ವಶನ್ ಮಾಡಿದ್ವಿ ಮಕ್ಕಳ, ಸೆಕೆಂಡ್ PU ಕಂಪ್ಲೀಟ್ ಆಗಿದೆ ಮ್ಯಾಮ್, ನಾನು ಡೈರೆಕ್ಟ್ ಫೌಂಡೇಶನ್ನೇ ಬರೀಬೇಕಾ, ಇಂಟರ್ಮೀಡಿಯೇಟ್ ಬರೀಬಾರ್ದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರಿಬೋದು ಮಕ್ಕಳ. ನಾನು ಅದನ್ನೇ ಹೇಳಿದ್ದು ನಿಮಗೆ. ತರವಾಗಿದ್ದೀರಾ ಅಕೌಂಟಿಂಗಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಮಗೆ PU ಏನಿರುತ್ತೆ ಸೇಮ್ ಎಕನಾಮಿಕ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಹೌದಾ, ಲಾ ಇರುತ್ತೆ, ಅಕೌಂಟ್ಸ್ ಇರುತ್ತೆ, ಮೇನು ಬಿಸ್ನೆಸ್ ಇರುತ್ತೆ, ಹೌದಾ. ಸೊ ನಿಮಗೆ ಅದರಲ್ಲಿ ನಿಮಗೂ ಇಲ್ಲ ಮ್ಯಾಮ್ ನಾನು ಪಕ್ಕಾ ಇದ್ದೀನಿ ಮ್ಯಾಮ್, ಅದರಲ್ಲಿ ನನಗೆಲ್ಲ ಇನ್ಫಾರ್ಮೇಷನ್ಸು ಗೊತ್ತಿದೆ ಮ್ಯಾಮ್, ಬೇಸಿಕ್ಸ್ ನಾಲೆಡ್ಜ್ ಇದೆ ಮ್ಯಾಮ್ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಇಂಟರ್ಮೀಡಿಯೇಟ್ ಜಂಪ್ ಆಗ್ಬೋದು, ಓಕೆನಾ. ಇಲ್ಲ ನನಗೆ ಅದೇ ಒಂದು ಅರ್ಧಂಬರ್ಧ ಗೊತ್ತಿದೆ, ನನಗೆ ಅದರಲ್ಲಿ ಯಾವುದೇ ರೀತಿ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ, ಏನೂ ನನಗೆ ಗೊತ್ತಾಗ್ತಿಲ್ಲ, ವಾಟ್ ಈಸ್ ಅಕೌಂಟ್ಸ್ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೀವು ಫೌಂಡೇಶನ್ ತೆಗೆದು ಓದಬೇಕಾಗುತ್ತೆ ಮಕ್ಕಳ, ಓಕೆನಾ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಸೆಕೆಂಡ್ PU ಪಾಸ್ ಮಾಡಿದ್ದೀರಾ ಮೇಡಮ್, ನಾನು ತರವಾಗಿದ್ದೀನಿ, ನಾನು ಇಂಟರ್ಮೀಡಿಯೇಟ್ ತೊಗೋತೀನಿ, ಧಾರಾಳವಾಗಿ ತೊಗೋಬೋದು ಮ್ಯಾಮ್. ಮತ್ತು ನೀವು 10th ರಿಜಿಸ್ಟ್ರು ಮಾಡಿ ಅಂತ ಹೇಳಿದ್ರಿ, ಅದನ್ನು ಏನಕ್ಕೆ ಮಾಡೋಕ್ಕೆ ಹೇಳಿದ್ರಿ ಅಂತ ಹೇಳಿದ್ರೆ, 10th ಪಾಸ್ ಆಗ್ತೀರಾ ಮಕ್ಕಳ, ಹೌದಾ, ರಿಜಿಸ್ಟ್ರೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ, ಓಕೆನಾ, ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ಏನಂದರೆ ಆ ಒಂದು ಏನು 2 ಇಯರ್ಸ್ ಇರುತ್ತೆ, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಏನಿರುತ್ತೆ ಆ ಇಯರಲ್ಲಿ ನಿಮಗೆ ಬುಕ್ಸು ಸಹ ಬರುತ್ತೆ, ಓಕೆನಾ, ಬುಕ್ಸು ಸಹ ಬರುತ್ತೆ. ನೀವು ಕೂತ್ಕೊಂಡು ಪ್ರಿಪೇರ್ ಆಗ್ಬೋದು ಈ ಎಕ್ಸಾಮ್ಸ್ಗಳಿಗೆ, ಓಕೆನಾ. ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ನಿಮಗೆ ಒಂದೇ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಅದು ತುಂಬ ಅಟೆಂಪ್ಟ್ಸ್ಗಳು ತೊಗೊಳುತ್ತೆ, ಬೇಕಾಗಿಲ್ಲ ಮಕ್ಕಳ, ಏನೆಲ್ಲ ಬೇಸಿಕ್ಸೇ ಇರುತ್ತೆ ಮಕ್ಕಳ, ಓಕೆನಾ. ಈಸಿಯಾಗಿ ನೀವು ಪಾಸ್ ಮಾಡ್ಬೋದು, ಏನು ಅರ್ಥ ಮಾಡ್ಕೋಬೇಕು, ಓಕೆನಾ. ಏನೇನು ಒಂದೊಂದು ಸಬ್ಜೆಕ್ಟು ಒಂದೊಂದು ಲೆಕ್ಕನೂ ಏನಕ್ಕೆ ಮಾಡ್ತಿದ್ದೀವಿ, ಎಲ್ಲಿಂದ ಬಂತು, ಈ ಅಮೌಂಟ್ ಎಲ್ಲಿಂದ ತೊಗೋತಾ ಇದ್ದೀವಿ ಅನ್ನೋದೊಂದು ಇನ್ಫಾರ್ಮೇಷನ್ನ ನೀವು ತೊಗೊಂಡು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಫೇಲ್ ಆಗಿದ್ರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಕ್ಸಾಮ್ ಕಟ್ಟು ಪಾಸ್ ಮಾಡಿ, ಓಕೆನಾ. ಫೇಲ್ ಆಗಿದ್ದೀರಾ ಅಂದರೆ ಅರ್ಥ ಬಂದು ತುಂಬ ಸಿಂಪಲ್ಲು, ನೀವು ಅದರಲ್ಲಿ ಪಕ್ಕ ಇಲ್ಲ, ನಿಮಗೆ ಅದು ಸಬ್ಜೆಕ್ಟು ಅರ್ಥ ಆಗಿಲ್ಲ, ಪುನಃ ಓದಿ ಅನ್ನೋದು ಅರ್ಥ ಆಗಿರುತ್ತೆ ಅಷ್ಟೇ, ಓಕೆನಾ. ಸೊ ಇನ್ನೊಂದು ಸಲ ಓದಿ ಮಕ್ಕಳ, ಓದಿ ಕಲೀರಿ, ಬರೀರಿ, ಪಾಸ್ ಮಾಡಿ, ಓಕೆನಾ. ಇದು ಬಂದು ಫೌಂಡೇಶನ್ದು ಆಗಿರುತ್ತೆ. ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಬಂದು ಇಂಟರ್ಮೀಡಿಯೇಟ್ ಆಗಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಬಂದು ಇಂಟರ್ ಆಗಿರುತ್ತೆ. ಈ ಇಂಟರ್ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಮಕ್ಕಳ, ಓಕೆನಾ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿದ್ರು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಮಕ್ಕಳ. ಬಾಯ್.